ಅಲ್ಲ ನೀವು ನಿಮ್ಮ ಹತ್ರ ಮಾತಾಡಬೇಕು. ಹೊರಗಡೆ ಬರ್ಬೋದಾ? ಸ್ವಲ್ಪ ಅರ್ಜೆಂಟ್ ಇತ್ತು. ಹೌದಾ, ಸರಿ ಬಂದೆ. ವಿಕ್ಕಿ, ಯಾಕೆ ಇಲ್ಲಿ ನಿಂತಿದ್ದೀರಾ? ಬನ್ನಿ ಒಳಗೆ. ನನಗೆ ನಿಮ್ಮ ಹತ್ರ ಮಾತಾಡಬೇಕಾಗಿತ್ತು, ಅದಕ್ಕೆ ಬಂದೆ. ಆರಾಮಾಗಿದ್ದೀರಾ ತಾನೆ? ಏನಾದರೂ ಸಮಸ್ಯೆನಾ? ಇಲ್ಲ, ನನಗೇನು ಸಮಸ್ಯೆ ಇಲ್ಲ. ಹಾಗಾದ್ರೆ ಬನ್ನಿ ಒಳಗೆ. ಮಲ್ಲಿ, ಅಲ್ಲೆಲ್ಲರೂ ಇರ್ತಾರೆ, ಸರಿ ಹೋಗಲ್ಲ. ಇಷ್ಟೊತ್ತಲ್ಲಿ ನಾವು ಮನೆ ಹೊರಗೆ ನಿಂತು ಮಾತಾಡೋದು ಸರಿ ಹೋಗಲ್ಲ. ವಿಕ್ಕಿನ್ ಯಾಕೆ ಮನೆ ಕರ್ಕೊಂಬಂದಿಲ್ಲ ಅಂತ ನಮ್ಮ ಅಮ್ಮ ಮತ್ತೆ ನಿಮ್ಮ ಅಕ್ಕ ನನಗೆ ಕ್ಲಾಸ್ ತಗೋತಾರೆ. ಇನ್ನೊಂದಿನ ಖಂಡಿತ ಬರ್ತೀನಿ. ಇಲ್ಲಿ ಮಾತಾಡೋದು ಸರಿ ಹೋಗಲ್ಲ ಅಂದರೆ ಹೊರಗಡೆ ಹೋಗನ್ವಾ? ಆದರೆ ನಾನು ನಿಮ್ಮ ಹತ್ರ ಮಾತಾಡಲೇಬೇಕು. ಗಡಿಯಾರ ನೋಡಿದ್ದೀರಾ? 9:09. ಈ ಟೈಮಲ್ಲಿ ಎಲ್ಲಿ ಹೋಗೋದು? ಅಷ್ಟೊಂದು ಅರ್ಜೆಂಟ್ ಏನಿದೆ? ನಾಳೆ ಬೆಳಗ್ಗೆ ಆದರೂ ಮಾತಾಡೋಣವಾ? ಇಲ್ಲ, ಈಗಲೇ ಮಾತಾಡಬೇಕು. ಅಟ್ಲೀಸ್ಟ್ ಟೆರೆಸ್ ಮೇಲೆ ಹೋಗೋಣ. ಟೆರೆಸ್ಗಾ? ಇಲ್ಲ ಅಂತ ಹೇಳ್ಬೇಡಿ ಪ್ಲೀಸ್. ಸರಿ ಬನ್ನಿ. ಈಗ ಹೇಳಿ, ಏನಾಯ್ತು? ನೀವು ಸಂಜೆ ಸಿಕ್ಕಿದಾಗ ನಿಮ್ಮ ಮನೆಯವರೆಲ್ಲ ಕಸದಲ್ಲಿದ್ದಾರೆ ಅಂತ ಹೇಳಿದ್ರಲ್ಲ. ಓ, ನೀವು ಅದಕ್ಕೆ ತಲೆ ಕೆಡ್ಸ್ಕೊಂಡು ಇಲ್ಲಿ ತನಕ ಬಂದ್ರಾ? ವಿಕ್ಕಿ, ಇಂಥ ಸಮಸ್ಯೆ 100 ಬರ್ತಾ ಇರುತ್ತೆ. ಅದಕ್ಕೆಲ್ಲ ತಲೆ ಕೆಡ್ಸ್ಕೊಂಡು ಕೂತ್ರೆ ಆಗುತ್ತಾ? ನಾನು ಹೇಗೋ ಒಂದು ಮ್ಯಾನೇಜ್ ಮಾಡ್ತೀನಿ, ಯೋಚನೆ ಮಾಡಬೇಡಿ. ಅಂದರೆ 2 ಲಕ್ಷ ಅರೇಂಜ್ ಮಾಡಾಯ್ತಾ? ಇಷ್ಟು ಬೇಗನಾ? ಇಲ್ಲ. ಮತ್ತೆ ಹೇಗೆ ಹೊಂದಿಸ್ತೀರಾ? ಆಗಲೇ ಹೇಳಿದ ಥರ ಜಿಲೇಬಿ ಮಾಡಿಕೊಂಡು ಆಗುತ್ತಾ? ಆಗದೆ ಇದ್ರು ಆ ದಾರಿ ಬಿಟ್ಟು ಬೇರೆ ಏನಿದೆ? ಆಗೋವರೆಗೂ ಪ್ರಯತ್ನ ಪಡಲೇಬೇಕು. ಆಗಲ್ಲ ಅಂತ ಸುಮ್ಮನೆ ಕೂತ್ರೆ ಆಗುತ್ತಾ? ನಿಮ್ಮ ಅದಕ್ಕೆ ನನಗೆ ಅಕ್ಕ ಇದ್ದಂಗೆ. ಆ ಸಲ್ಗೆಲಿ ನಾನೊಂದು ದಾರಿ ತೋರಿಸ್ತೀನಿ ಅಂದರೆ ಒಪ್ಕೋತೀರಾ? ಏನ್ ದಾರಿ? ನಿಮಗಿದು ಸಹಾಯಕ್ಕೆ ಬರ್ಬೋದು ಅಂತ ತಂದೆ. ನಿಮ್ಗೆ ಯಾವಾಗ ಆಗತ್ತೆ ಆಗ ವಾಪಸ್ ಕೊಡಿ, ಅರ್ಜೆಂಟ್ ಏನಿಲ್ಲ. ಇದರಲ್ಲಿ 2 ಲಕ್ಷ ಇದೆ. ಬರೀ ಬ್ರೋಕರ್ನ ನಂಬಿದ್ರೆ ಆಗುತ್ತಾ ಮಿಥಿಲಾ? ವಿರಾಜ್ಗೆ ಹುಡುಗಿ ಹುಡ್ಕೋದು ಅಷ್ಟು ಸುಲಭ ಅಲ್ಲ. ಈ ಮನೆಗೆ ಹೊಂದೋದು ಅಷ್ಟೇ ಅಲ್ಲ, ಆ ಜಾತಕಕ್ಕೆ ಹೊಂದೋ ಥರನೂ ಹುಡುಗಿ ಆಗಬೇಕು. ಆ ಬ್ರೋಕರ್ ಮೇಲೆ ನನಗೆ ಸಂಪೂರ್ಣ ನಂಬಿಕೆ ಇದೆ. 10 ಕಡೆ ವಿಚಾರಿಸಿನೇ ನಾನು ನಿಮ್ಮನ್ನು ಅವ್ರ ಹತ್ರ ಕರ್ಕೊಂಡು ಹೋಗಿದ್ದು. ನೀವೇನು ಯೋಚನೆ ಮಾಡಿಬಿಡಿ. ಏನು, ಈ ಸಲ ನಮ್ಮ ವಿರಾಜ್ಗೆ ಒಪ್ಪಿಗೆ ಆಗುವಂಥ ಹುಡುಗಿ ಸಿಕ್ಕಿದ್ರೆ ಸಾಕು. ಸಿಗ್ತಾಳೆ ಅತ್ತೆ, ಸಿಗದೆ ಎಲ್ಲಿ ಹೋಗ್ತಾಳೆ? ನಮ್ಮ ಕಣ್ಮುಂದೆನೇ ಇದ್ದಾಳಲ್ಲ. ಕಣ್ಮುಂದಿನ? ಅದೇ ಅತ್ತೆ, ಜ್ಯೋತಿಷಿಗಳೇ ಹೇಳಿದ್ರಲ್ಲ, ಕಣ್ಮುಂದೆನೇ ಇದ್ದಾಳೆ, ಸಿಗ್ತಾಳೆ ಅಂತ. ಅಷ್ಟಾದರೆ ಸಾಕು ಮಿಥಿಲಾ, ನನಗೂ ನೆಮ್ಮದಿ ಇರುತ್ತೆ. ಟೆನ್ಷನ್ ಎಲ್ಲ ಬಿಟ್ಬಿಡಿ ಅತ್ತೆ. ವಿರಾಜ್ಗೆ ಹುಡುಗಿ ಹುಡ್ಕೋ ಜವಾಬ್ದಾರಿ ನನ್ನ ಮೇಲೆ ಹಾಕಿದ್ದೀರಲ್ಲ, ನಾನೆಲ್ಲ ನೋಡ್ಕೊಳ್ತೀನಿ. ಅದೇ ನನಗಿರೋ ಧೈರ್ಯ ಮಿಥಿಲಾ. ನಿನ್ನ ಕೈ ಹಾಕಿದ ಕೆಲಸ ಯಾವತ್ತೂ ಸಕ್ಸಸ್ ಆಗದೇ ಇರಲ್ಲ. ಅದೇ ನನಗಿರೋ ಸಣ್ಣ ಸಮಾಧಾನ. ನೀವೆಲ್ಲ ಸಮಾಧಾನವಾಗಿರಿ ಅತ್ತೆ. ಮುಂದೆ ಬಿರುಗಾಳಿ ಬೀಸೋದು ಇದ್ದಿದೆ. ನಿಮ್ಮ ನೆಮ್ಮದಿನ ಹಾಳು ಮಾಡೋಕ್ಕೆ ರಮ್ಯನೇ ಈ ಮನೆ ಸೊಸೆ ಆಗ್ತಿದ್ದಾಳೆ. ಆಗೋ ಹಾಗೆ ನಾನು ಮಾಡ್ತೀನಿ.